ಭಾಳಷ್ಟು ಜನಕ್ಕೆ ಅದರಿಂದ ನೋವಾಗಿದೆ, ಹೌದು. ಭಾಳಷ್ಟು ಕಷ್ಟ ಉಂಟಾಗಿದೆ, ಕರೆಕ್ಟು. 21 ದಿವಸದಲ್ಲಿ ಈ ನೀಟ್ ರಿವಿಷನ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೀನಿ. ಡೆಫಿನೆಟ್ಲಿ ನೀಟ್ ರೀ ಎಕ್ಸಾಮ್ ಅನ್ನ ಕೂಡ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ಬೋದು. ಬಯಾಲಜಿಯಲ್ಲಿ 330 ಅಥವಾ 350 ಮೇಲ್ ಬರಲೇಬೇಕು. ಅದರ್ವೈಸ್ ಡೋಂಟ್ ಸೇ ಯು ಆರ್ ಗುಡ್ ಇನ್ ಬಯೋ. ಕೆಮಿಸ್ಟ್ರಿದಲ್ಲಿ ಅಟ್ಲೀಸ್ಟ್ 140 ಆದರೂ ನಿಮಗೆ ಬರಲೇಬೇಕು. ಮಾರ್ಕ್ ಪೇಪರ್ಸಲ್ಲಿ ಸ್ಟಿಕ್ ಟು ದಿಸ್ ಟಾರ್ಗೆಟ್. ನಾನಿವತ್ತು ನಿಮ್ಮೊಟ್ಟಿಗೆ ಒಂದು ಗಂಭೀರವಾದ ವಿಷಯವನ್ನ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಭಾಳಷ್ಟು ಜನಕ್ಕೆ ಅದರಿಂದ ನೋವಾಗಿದೆ, ಹೌದು. ಭಾಳಷ್ಟು ಕಷ್ಟ ಉಂಟಾಗಿದೆ, ಕರೆಕ್ಟು. ಆದರೆ ಅಲ್ಲಿ ಕೂಡ ಒಂದು ಆಶಾಕಿರಣ ಇನ್ನೂ ಮಿಕ್ಕಿದೆ. ಇನ್ನೂ ನೀವು ಒಂದು ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ನೀಟ್ ರೀ ಎಕ್ಸಾಮನ್ನು ಕೂಡ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡ್ಬೋದು. ಏನು ಮ್ಯಾಮ್ ಈಗ ಹೇಳ್ತಿದ್ದೀರಾ, ಇಷ್ಟೆಲ್ಲ ಪೇಪರ್ ಲೀಕ್ ಆಯಿತು, ರೀ ಎಕ್ಸಾಮು, ತುಂಬ ಕಷ್ಟಪಡ್ತಾ ಇದ್ದೀವಿ, ಮೆಂಟಲಿ ವಿ ಆರ್ ವೆರಿ ಡೌನ್ ಅಂತ ಅಂತಿರೋ ಮಕ್ಕಳೆಲ್ಲ, ಪ್ಲೀಸ್ ಬ್ರಿಂಗ್ ಇಟ್ ಬ್ಯಾಕ್. ದಿಸ್ ಈಸ್ ಯೋರ್ ವಾರ್. ಹೌದು, ಒಂದು ಸ್ವಲ್ಪ ಕಷ್ಟ ಆಯಿತು, ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಗಿದೆ. ಆದರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಕೈಯಲ್ಲಿರೋದು ಕೂಡ ಮೀರೋಗುತ್ತೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ದ ನೀಟ್ ರೀ ಎಕ್ಸಾಮ್. ಸೊ ಈ ನೀಟ್ ರೀ ಎಕ್ಸಾಮ್ ಪೇಪರ್ ಮ್ಯಾಮ್ ಈಸಿ ಇರತ್ತಾ, ಕಷ್ಟ ಇರತ್ತಾ? ಮ್ಯಾಮ್ ನನಗೆ 620 ಬಂದಿತ್ತು, 680 ಬಂದಿತ್ತು ಮ್ಯಾಮ್ ನೀಟ್ 2026 ಈ ರೀ ಎಕ್ಸಾಮಿಂದ ನನ್ನ ಸ್ಕೋರ್ ಕಡಿಮೆ ಆಗುತ್ತಾ? ಭಾಳಷ್ಟು ಯೋಚನೆಗಳಿರುತ್ತೆ. ಆದರೆ ಯಾವುದೇ ಥರದ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಬಿ ವೆರಿ ವೆರಿ ಪಾಸಿಟಿವ್. NTA ಇಸ್ ಡೆಫಿನೆಟ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ಬಟ್ ಅವರು ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತೊಗೊಳೋದಿಲ್ಲ ಮಕ್ಕಳೇ. ಖಂಡಿತವಾಗ್ಲೂ ತುಂಬ ಡಿಫಿಕಲ್ಟ್ ಪೇಪರನ್ನು ಕೊಡೋದಕ್ಕಾಗೋದಿಲ್ಲ. ಹಾಗಂತ ತುಂಬ ಈಸಿ ಬರುತ್ತೆ ಅಂತಲೂ ನಾನು ಹೇಳ್ತಿಲ್ಲ. ಬಟ್ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಬಿ ಲೈಕ್ ಅ JEE ಅಡ್ವಾನ್ಸ್ ಪೇಪರ್ ಅಲ್ವಾ? ಸೊ ನೀವು ಇಷ್ಟು 2 ವರ್ಷ ಕಷ್ಟಪಟ್ಟು, ಕೆಲವೊಬ್ಬರು ಫೌಂಡೇಶನ್ ಅಂತ 8ನೇ ಕ್ಲಾಸಿಂದ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿರ್ತೀರಾ. ಅದನ್ನೆಲ್ಲ ಮಾಡಿ ಬಂದು ಈಗ ಎಕ್ಸಾಮ್ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಎಕ್ಸಾಮ್ ಕೊಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲೂ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು, ಮತ್ತೆ ರಿವೈಸ್ ಮಾಡಬೇಕು. ನಾನಿವತ್ತು ನಿಮ್ಮ ವರ್ಷ ಮ್ಯಾಮ್ ನಿಮ್ಮ ಮುಂದೆ 21 ದಿವಸದಲ್ಲಿ ಈ ನೀಟ್ ರಿವಿಷನನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೀನಿ. ಸಿಂಪಲ್ ಆಗಿ, ಈಸಿಯಾಗಿ, ಒಂದು ಸ್ವಲ್ಪ ಸ್ಟ್ರಾಟಜಿಕ್ಕಾಗಿ ಯೋಚನೆ ಮಾಡೋಣ ಈ ಟೈಮಲ್ಲಿ ಯಾವ ಥರ ಅದನ್ನು ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಪಾಸಿಟಿವ್ ಅಂತ ಏನು ಹೇಳ್ತಿದ್ದೆ ಅಂತಂದರೆ, ಥಿಂಕ್ May 3rd ವಾಸ್ ಅ ಮಾಕ್ ಎಕ್ಸಾಮ್ ವಿತ್ ಕಂಪ್ಲೀಟ್ ಸೆಕ್ಯೂರಿಟಿ. ಸೊ ನೀವು ಅಲ್ಲಿ ಮಾಡಿದಂಥ ಮಿಸ್ಟೇಕ್ಗಳು, ಟೈಮ್ ಮ್ಯಾನೇಜ್ಮೆಂಟ್, ಯಾವುದು ನಿಮ್ಮ ವೀಕರ್ ಏರಿಯಾಸ್, ಯಾವುದರಲ್ಲಿ ನಿಮಗೆ ಜಾಸ್ತಿ ಟೈಮ್ ತೊಗೊಳ್ತು, ಫಿಸಿಕ್ಸ್ನ ಹೇಗೆ ಟ್ಯಾಕಲ್ ಮಾಡಿದ್ರಿ, ಕೆಮಿಸ್ಟ್ರಿನ ಹೇಗೆ ಟ್ಯಾಕಲ್ ಮಾಡಿದ್ರಿ, ಬಯೋನ ಈಸಿ ಹೇಗೆ ಮಾಡ್ಕೊಳ್ಬೋದು, ಈ ಎಲ್ಲದೂ ನಿಮಗೆ ಆ May 3rd ಎಕ್ಸಾಮ್ನಲ್ಲಿ ಅರ್ಥ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಯೋರ್ ಚೀಟ್ ಕೋಡ್. ಸೊ ಆ May 3rd ನಡೆದಿದ್ದಂಥ ಪ್ರಾಕ್ಟೀಸ್ ಮ್ಯಾಚನ್ನು ನೀವು ಈಗ ಫಿನಾಲೆ ಮ್ಯಾಚನ್ನು June 21ನೇ ತಾರೀಕು ಬರೀತೀರಾ. ಸೊ ಅದಕ್ಕೆ ಮುಂಚೆ ಏನೇನು ಮಾಡಬೇಕು? ವೆರಿ ಸಿಂಪಲ್, ತುಂಬ ಟೈಮ್ ತೊಗೊಳ್ಳಲ್ಲ ನಾನು ನಿಮ್ಮದು. ಫಸ್ಟ್ 3 ವೀಕ್ಸ್ ಇರುತ್ತೆ, 21 ದಿವಸ. ಫಸ್ಟ್ ವಾರ 1 ಶಾರ್ಟ್ ರಿವಿಷನ್, ಕಂಪ್ಲೀಟ್ ರಿವಿಷನ್ ಮಾಡಿ ಕೂತ್ಕೊಂಡು ಯೋರ್ ಟಾರ್ಗೆಟ್ ಶುಡ್ ಬಿ 350 ಔಟ್ ಆಫ್ 360 ಇನ್ ಬಯಾಲಜಿ. ಸೊ ನೀವು ಇದನ್ನು ಪಡ್ಕೋಬೇಕು ಅಂದರೆ ಸಿಂಪಲ್, NCERT ಲೈನ್ ಬೈ ಲೈನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಈ ಸ್ಕೋರನ್ನು ಮಾಡ್ಬೋದು. ಎವ್ರಿ ಕ್ವೆಶ್ಚನ್ ಈಸ್ ಓನ್ಲಿ ಫ್ರಮ್ NCERT. ನೀವೇ ನೀಟ್ 2026 ಪೇಪರಲ್ಲಿ ನೋಡಿದ್ದೀರಾ. ಸೊ ಹಾಗಾಗಿ ಪಟಾಪಟ್ ಅಂತ ಈ ವಾರದಲ್ಲಿ NCERTಯನ್ನು ರಿವೈಸ್ ಮಾಡಿ. ಲೋಕೇಶ್ ಸರ್ ಕೂಡ ಹೇಳಿದ್ರು, ಫಿಸಿಕ್ಸಲ್ಲೂ ಸೇಮ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲೂ ಸೇಮ್. ಸೊ ಈ ವೀಕ್ 1 ಫೋಕಸ್ ಮೋರ್ ಆನ್ ಬಯಾಲಜಿ, ಕೀಪಿಂಗ್ ದಿಸ್ ಟಾರ್ಗೆಟ್. ವೀಕ್ 2 PYQs ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಇಲ್ಲಿ ಯೋರ್ ಮೇಜರ್ ಟಾರ್ಗೆಟ್ ವಿಲ್ ಬಿ ಫಿಸಿಕ್ಸಲ್ಲಿ ಅಟ್ಲೀಸ್ಟ್ ನೀವು 25 ಕ್ವೆಶ್ಚನ್ಸ್ ಆನ್ಸರ್ ಮಾಡೋ ಲೆವೆಲ್ಗಿರಬೇಕು. ಅಟ್ಲೀಸ್ಟ್ ಆ ಪ್ರಶ್ನೆ ನೋಡಿದ ತಕ್ಷಣ ಯು ಶುಡ್ ಡಿಸೈಡ್, ಓಕೆ ನನಗಿದು ಬರಲ್ಲ, ಬಿಟ್ಬಿಡಿ, ತೊಂದರೆ ಇಲ್ಲ. ಡೋಂಟ್ ಟೇಕ್ ಅ ಗೆಸ್, ಕಳ್ಕೊಳ್ಬೇಡಿ ಮಾರ್ಕ್ಸ್ಗಳನ್ನು. ಆದರೆ ಟ್ರೈ ಟು ಮೇಕ್ ಶ್ಯೂರ್ ದಟ್ ಅಟ್ಲೀಸ್ಟ್ ಯು ಸ್ಕೋರ್ 100. ನಾ ಹೇಳ್ತೀನಿ ಸಬ್ಜೆಕ್ಟ್ ವೈಸ್ ಎಷ್ಟು ಸ್ಕೋರ್ ಇರ್ಬೋದು ಅಂತ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 3rd ವೀಕಲ್ಲಿ ಫುಲ್ ಲೆಂತ್ ಪ್ರಾಕ್ಟೀಸ್ ಪೇಪರ್ಸ್. ಕೆಲವೊಬ್ಬರು ಈಗಲಿಂದಾನೇ ನಾನೆಲ್ಲ ಓದಿದ್ದೀನಲ್ಲ, ಮಾಕ್ ಪೇಪರ್ಸ್ ಕೊಟ್ಟು ಸ್ಕೋರನ್ನು ನೋಡಿ ಟೆನ್ಷನ್ ಆಗ್ತೀರಾ.
ಡೋಂಟ್ ವರಿ, ಫಸ್ಟ್ ರಿವೈಸ್ ಎವ್ರಿಥಿಂಗ್. ಫಸ್ಟ್ ಆಫ್ ಆಲ್ ಮೆಡಿಟೇಟ್ ಫಾರ್ 10 minutes. ಮರ್ತೋಗಿ, ಯಾವುದೋ ಎಜುಕೇಟರ್ ಬಂದು ಇದು ನ್ಯೂಸಲ್ಲಿ ಹಿಂಗಾಯಿತು, ಇದು ಲೀಕ್ ಆಯಿತು, ದ ರಿಯಾಲಿಟಿ ಈಸ್ ಎಕ್ಸಾಮ್ ಈಸ್ ಹ್ಯಾಪನಿಂಗ್. ಇಟ್ ಈಸ್ ಜಸ್ಟ್ 21 days ಅವೇ. ಇದಷ್ಟೇ ನಿಮಗೆ ಗೊತ್ತಿರೋದು, ಇದ್ರ ಬಗ್ಗೆ ಅಷ್ಟೇ ತಲೆ ಕೆಡಿಸ್ಕೊಳ್ಳಿ. ಆಮೇಲೆ ನೋಡ್ಕೊಳ್ಳೋಣ, 21ನೇ ತಾರೀಕು ಆದಮೇಲೆ ವಾಟ್ ಹ್ಯಾಪನ್ಸ್ ವಿ ವಿಲ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಬಟ್ ಅಲ್ಲಿವರೆಗೂ ಈ 21 ದಿವಸ ಫಸ್ಟ್ ಫೋಕಸ್ ಆನ್ ಕಂಪ್ಲೀಟ್ ರಿವಿಷನ್. ಅದಾದ ನಂತರ PYQs, ಅದಾದ ನಂತರ ಪ್ರಾಕ್ಟೀಸ್ ಪೇಪರ್ಸ್, ಫುಲ್ ಲೆಂತ್ ಪೇಪರ್ಸ್ ಅಟ್ಲೀಸ್ಟ್ 2 to 3. ಓಕೆ, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಮ್ಯಾಮ್, ನೀವು ನಮ್ಮ ಸಪೋರ್ಟಿಗೆ ನಿಲ್ತೀರಾ? ಪರೀಕ್ಷೆ ಇಸ್ ಡೆಫಿನೆಟ್ಲಿ ವಿತ್ ಯು. ಈ ಒನ್ ಶಾರ್ಟ್ ರಿವಿಷನ್ಗೆ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ವಿ ಆರ್ ಕಮಿಂಗ್ ವಿತ್ 4-part ರಿವಿಷನ್ ಸೀರೀಸ್ ವಿಚ್ ಇಸ್ ಆನ್ ಯೂಟ್ಯೂಬ್. ಓಕೆ, ಪ್ರತಿಯೊಂದು ಸಬ್ಜೆಕ್ಟನ್ನು 4 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ ಕಂಪ್ಲೀಟ್ ಸಿಲೆಬಸ್ಸನ್ನು ನಾವು ಯೂಟ್ಯೂಬಲ್ಲಿ ರಿವೈಸ್ ಮಾಡ್ತಾ ಇದ್ದೀವಿ. ನಮ್ಮ ಪರೀಕ್ಷೆ ಚಾನಲೇ ನೋಡಬೇಕು, ಅಲ್ಲೇ ಕಲಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈ ಒನ್ ಶಾರ್ಟ್ ರಿವಿಷನ್ಸ್ಗಳು ಭಾಳಷ್ಟು ಟೀಚರ್ಸು 11 ಅವರು ಅಥವಾ 8 ಅವರಲ್ಲೆಲ್ಲ ಮುಗಿಸ್ತಿದ್ದಾರೆ. ಮೇಕ್ ಶ್ಯೂರ್ ಈ ವಾರದಲ್ಲಿ ಯು ವಾಚ್ ದೋಸ್ ಒನ್ ಶಾರ್ಟ್ಸ್. ಯಾಕೆ? ಅಟ್ಲೀಸ್ಟ್ ಆ ಪದಗಳು ಕೇಳಿ 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 ನಿಮ್ಮ ಮೆಮರಿಯಲ್ಲಿ ಉಳಿಯುತ್ತೆ. ಓಕೆ, ಸೊ ದ್ಯಾಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಯೋರ್ ಚೀಟ್ ಕೋಡ್. ಚೀಟ್ ಕೋಡ್ ಏನು? ವಾಚ್ ಒನ್ ಶಾರ್ಟ್ ವಿಡಿಯೋಸ್, ಒನ್ ಶಾರ್ಟ್ ರಿವಿಷನ್ ವಿಡಿಯೋಸ್ಗಳನ್ನು ನೋಡಿ. ಸೊ ದಟ್ ಫಾಸ್ಟಾಗಿ ಅವ್ರು ಹೇಳ್ತಾ ಹೋದಂಗೆ ನಿಮಗೆ ಮೆಮರಿ ರಿಫ್ರೆಶ್ ಆಗ್ತಾ ಇರುತ್ತೆ. ರಿವಿಷನ್ ಇಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. PYQ ಸಾಲ್ವ್ ಮಾಡ್ತಾ ಹೋಗಿ, ಅದಾದ ನಂತರ ದಿಸ್ ಇಸ್ ಅ ಮಿಷನ್. 30 days, ಮಿಷನ್ 30 days ಆರ್ ಮಿಷನ್ 21 days. ಯು ಕ್ಯಾನ್ ಡೂ ಇಟ್, ಇಟ್ಸ್ ನಾಟ್ ಇಂಪಾಸಿಬಲ್. ನಾವು ನಿಮ್ಮ ಜೊತೆಗಿರ್ತೀವಿ, ಏನೇ ಕ್ವೆಶನ್ಸ್ ಇದ್ರೂ ಕೇಳಿ, ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಈ ಟೈಮಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೇಕಾಗಿರುವಂಥ ಸಪೋರ್ಟಿಗೆ ನಾವು ಖಂಡಿತವಾಗ್ಲೂ ನಿಲ್ತೀವಿ. ಏನೇ ಇದ್ರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಟಾರ್ಗೆಟ್ ನೀಟ್ ರೀ ಎಕ್ಸಾಮ್. ಏನು ಟಾರ್ಗೆಟ್? ವಾಟ್ ಈಸ್ ದ ಟಾರ್ಗೆಟ್? ಬಯಾಲಜಿಯಲ್ಲಿ 330 ಅಥವಾ 350 ಮೇಲೆ ಬರಲೇಬೇಕು. ಅದರ್ವೈಸ್ ಡೋಂಟ್ ಸೇ ಯು ಆರ್ ಗುಡ್ ಇನ್ ಬಯೋದಲ್ಲಿ 290, 310 ಕೂಡ ಒಳ್ಳೆ ಸ್ಕೋರ್ ಅಲ್ಲ. ಬಿಕಾಸ್ ಮೆಜಾರಿಟಿ ಇಸ್ ಲುಕ್ ಆ್ಯಂಡ್ ಟಿಕ್. ಅಲ್ಲಿ ಯಾವುದೇ ಥರದ ಸೊಲ್ಯೂಷನ್ ಬೇಕಾಗೋದಿಲ್ಲ. ಸೊ ಕಾನ್ಸೆಪ್ಷುಯಲ್ ಕ್ವೆಶನ್ಸ್ ಆಗಿರೋದ್ರಿಂದ ಫಸ್ಟ್ ಏಸ್ ಬಯಾಲಜಿ. ದಿಸ್ ಈಸ್ ಯೋರ್ ಟ್ರಿಕ್. ನೀಟ್ 2021 ರೀ ಎಕ್ಸಾಮ್, ಆ್ಯಕ್ಚುಯಲ್ 27, 28, ದಿಸ್ ಶುಡ್ ಬಿ ಯೋರ್ ಸ್ಕೋರ್. ಯು ಶುಡ್ ಏಸ್ ಬಯಾಲಜಿ ಫಸ್ಟ್. ಅದಾದ ನಂತರ ಸೆಕೆಂಡ್ ಬರೋದು ಕೆಮಿಸ್ಟ್ರಿ. ಕೆಮಿಸ್ಟ್ರಿದಲ್ಲಿ ಅಟ್ಲೀಸ್ಟ್ 140 ಆದರೂ ನಿಮಗೆ ಬರಲೇಬೇಕು. ಮಾರ್ಕ್ ಪೇಪರ್ಸಲ್ಲಿ ಸ್ಟಿಕ್ ಟು ದಿಸ್ ಟಾರ್ಗೆಟ್. ಅಟ್ಲೀಸ್ಟ್ 140 ಶುಡ್ ಬಿ ದೇರ್. ಫಿಸಿಕ್ಸ್ ನನಗೆ ಅರ್ಥ ಆಗುತ್ತೆ, ಇಲ್ಲಿ 110 ಅಥವಾ 130 ಅಂತ ಕೊಟ್ಟಿದ್ದೀನಿ. ಬಟ್ ಇಫ್ ಯು ಸ್ಕೋರ್ 100+ ಇನ್ ಫಿಸಿಕ್ಸ್, ಮೋರ್ ದ್ಯಾನ್ ಇನಫ್. ಬೇಸಿಕ್ ಮ್ಯಾಥ್ ನೋಡೋಣ. ಇಲ್ಲಿ ಐ ಆಮ್ ಟೇಕಿಂಗ್ ದ ಲೀಸ್ಟ್. 330, 140, 100 ಎಷ್ಟಾಯಿತು? 570. ಈ ವರ್ಷದ ಕಟ್ ಆಫ್ ಎಷ್ಟಿತ್ತು? 528. If you are able to do this, if you are able to get 100+ in physics, 140 in chemistry and 330 in biology, worst come worst scenario allu this will be your score. ಇನ್ನೊಂದು 30 ಹಾಕಿದ್ರೆ ಒಳ್ಳೆ GM ಸೀಟೇ ಸಿಗತ್ತಲ್ವಾ ನಿಮಗೆ, ಕರೆಕ್ಟಾ? ಸೊ ಡೋಂಟ್ ಎವರ್ ಥಿಂಕ್ ಎವ್ರಿಥಿಂಗ್ ಇಸ್ ಓವರ್. ಯು ಸ್ಟಿಲ್ ಹ್ಯಾವ್ ಟೈಮ್. 2 ವರ್ಷ ಅಲ್ಲ, 4 ವರ್ಷ ಕಷ್ಟಪಟ್ಟಿದ್ದೀರಾ. ಅದನ್ನು ನಿಮ್ಮಿಂದ 1 ತಿಂಗಳಲ್ಲಿ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಖಂಡಿತವಾಗ್ಲೂ ನೀವು ಚೆನ್ನಾಗಿ ಮಾಡ್ತೀರಾ. ಐ ಡೆಫಿನೆಟ್ಲಿ ಫೀಲ್ ಡೋಂಟ್ ಗಿವ್ ಅಪ್. ಎವ್ರಿಬಡಿ ಸಪೋರ್ಟಿಂಗ್ ಯು, ದ ಹೋಲ್ ನೇಷನ್ ಇಸ್ ವಿತ್ ಯು. ಹೌದು, ಕೆಲವೊಮ್ಮೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಆಗುತ್ತೆ, ಬಟ್ ಯು ಶುಡ್ ರೈಸ್ ಅಪ್ ಆಸ್ ಅ ಫೀನಿಕ್ಸ್. ಸೊ ಪ್ಲೀಸ್ ಕಮ್ ಬ್ಯಾಕ್, ಹ್ಯಾವ್ ಅ ವಂಡರ್ಫುಲ್ ಕಮ್ ಬ್ಯಾಕ್ ಸ್ಟ್ರಾಟಜಿ. ಈ 21 ದಿವಸ ಚೀಟ್ ಕೋಡನ್ನು ನೀವು ಫಾಲೋ ಮಾಡೋದು ಮರಿಬೇಡಿ. ಏನದು? ಸ್ಕೋರ್ ವೈಸ್ ದಿಸ್ ಇಸ್ ವಾಟ್ ಯು ಶುಡ್ ಥಿಂಕ್ ಆಫ್. 330 ಇನ್ ಬಯೋ, 140 ಇನ್ ಕೆಮಿಸ್ಟ್ರಿ, 100 ಇನ್ ಫಿಸಿಕ್ಸ್. ಇನ್ ಟರ್ಮ್ಸ್ ಆಫ್ ಈ 21 ದಿವಸ ಹೇಗಿರುತ್ತೆ ಅಂತಂದರೆ, ಪ್ರತಿಯೊಂದು ಒನ್ ಶಾರ್ಟ್ ರಿವಿಷನ್ಸನ್ನು ನೋಡಿ ಯೂಟ್ಯೂಬಲ್ಲಿ ಭಾಳಷ್ಟು ಜನ ಮಾಡ್ತಿದ್ದಾರೆ. ನಾವು ಈ ಒನ್ ಶಾರ್ಟ್ ರಿವಿಷನ್ಸನ್ನು ಮಾಡ್ತಿದ್ದೀವಿ 4 ಪಾರ್ಟ್ಸಲ್ಲಿ. ಜಾಸ್ತಿ ಕೇಳಿದಷ್ಟು ಒಳ್ಳೆಯದು. ಡೋಂಟ್ ವಾಚ್ ಓನ್ಲಿ 1 ವಿಡಿಯೋ, ವಾಚ್ ಮೋರ್. ನೆಕ್ಸ್ಟ್ ಬಂದು PYQs. ಫಿಸಿಕ್ಸ್ ಜಾಸ್ತಿ ಸಾಲ್ವ್ ಮಾಡಿ. ಬಯಾಲಜಿಗಿಂತ ಬಯಾಲಜಿ ರಿವಿಷನ್ ಜಾಸ್ತಿ ಇರಬೇಕು, ಫಿಸಿಕ್ಸ್ ಕ್ವೆಶ್ಚನ್ಸ್ ಜಾಸ್ತಿ ಸಾಲ್ವ್ ಮಾಡಬೇಕು. ಅಂಡರ್ಸ್ಟುಡ್? ಲಾಸ್ಟ್ ಒನ್ ಪ್ರಾಕ್ಟೀಸ್ ಫುಲ್ ಲೆಂತ್ ಪೇಪರ್ಸ್. ಇದಿಷ್ಟು ಮಾಡಿ ಮಕ್ಕಳ 21 ದಿವಸದಲ್ಲಿ ಖಂಡಿತವಾಗ್ಲೂ ನಿಮ್ಮ ಪ್ರಿಪರೇಷನ್ ಸೂಪರ್ ಕೂಲ್ ಆಗಿರುತ್ತೆ. ಸೊ ಟೆನ್ಷನ್ ತಗೊಳ್ಬೇಡಿ, ಆರಾಮಾಗಿ ಮಾಡಿ. ಅಂಥದ್ದು ಏನೂ ಆಗಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಅಂತ ಅಂದ್ಕೊಂಡು
ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಾಧನೆ, ನಮ್ಮ ಗೆಲುವು. ಆದಷ್ಟು ಬೇಗ ನಾವು ನಿಮ್ಮ ಮುಂದೆ ಮತ್ತೆ ಬರ್ತೀವಿ.